ಹರಾಜಿಗೆ ಬಂದಿರುವ ಎಲ್ಲಾ ಗ್ರಾಹಕರಿಗೂ ಶ್ರೀರಾಮ್ ಆಟೋಮಾಲ್ ವತಿಯಿಂದ ಸ್ವಾಗತ ಸರ್. ಯಾರು 20,000 ಪೇ ಮಾಡಿ ಕ್ಯಾಟ್ಲಾಗ್ ಪಡ್ಕೊಂಡಿದ್ರು ಅವರಿಗೆ ಮಾತ್ರ ಹರಾಜಲ್ಲಿ ಭಾಗವಹಿಸಲು ಅವಕಾಶ ಇರುತ್ತೆ. ಇನ್ನು ಯಾರು ಕ್ಯಾಟ್ಲಾಗ್ ಪಡ್ಕೊಂಡಿಲ್ಲ ದಯವಿಟ್ಟು ಕ್ಯಾಟ್ಲಾಗ್ ಪಡ್ಕೊಳ್ಳಿ. ಕ್ಯಾಟ್ಲಾಗ್ ಪಡ್ಕೊಂಡ್ರೆ ಇವತ್ತು ಸೇಲ್ಗಿರುವಂತ ಎಲ್ಲಾ ವಾಹನದ ಪೂರ್ಣ ಮಾಹಿತಿ ಸಹ ಅದರ ಲಭ್ಯ ಆಗಿರುತ್ತೆ ಸರ್. ದಯವಿಟ್ಟು ಎಲ್ಲರೂ ಕ್ಯಾಟ್ಲಾಗ್ ಪಡ್ಕೊಳ್ಳಿ. ಕ್ಯಾಟ್ಲಾಗ್ ಪಡ್ಕೊಂಡು ಆಪ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸರ್. ಇನ್ನು ಬರುತ್ತೆ ಕೊಡ್ತೀವಿ. ಯಾವ ಗಾಡಿಗಳು ಸೇಲ್ ಮಾಡ್ತಾ ಇದೀವಿ ಇವತ್ತು? ಎಲ್ಲಾ ಗಾಡಿಗಳು ಆಸ್ ಇಸ್ ವೇರ್ ಬೇಸ್ ಅಲ್ಲಿ ಇರುತ್ತೆ. ಅಂದ್ರೆ ಯಥಾಸ್ಥಿತಿ ಹೇಗಿರುತ್ತೋ ಹಾಗೆ ಇರುತ್ತೆ. ಗಾಡಿ ನೋಡ್ಕೊಳ್ಳೋ ಪೂರ್ಣ ಜವಾಬ್ದಾರಿ ನಿಮ್ದೇ ಆಗಿರುತ್ತೆ. ಗಾಡಿ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಲೈನ್ ಆಗಿರ್ಬೋದು, ಏನೇ ಇದ್ರು ಗಾಡಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದೆ. ಗಾಡಿ ಮೇಲೆ ಪೇಪರ್ ಸಪೋರ್ಟ್ ನಾವು ಮಾಡ್ತೀವಿ ಸರ್. ಡಾಕ್ಯುಮೆಂಟೇಶನ್ ಏನಿದ್ರು ಹೆಲ್ಪ್ ಮಾಡ್ಬೋದು, ಬಟ್ ಗಾಡಿಲಿ ನೋಡ್ಕೊಳ್ಳೋ ಕಂಡೀಷನ್ ನಿಮ್ದೇ ಆಗಿರುತ್ತೆ. ದಯವಿಟ್ಟು ಗಾಡಿ ನೋಡ್ಕೊಂಡು ಆಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ. ದಯವಿಟ್ಟು ಎಲ್ಲರೂ ಕೇಳಿಸ್ಕೊಳ್ಳಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಒಂದೇ ಟೈಮ್ ಅನೌನ್ಸ್ ಮಾಡೋದು, ಕೇಳಿಸ್ಕೊಂಡಿಲ್ಲ ಅನ್ಬೇಡಿ. ನಿಮ್ಗೆ ಏನಾದರೂ ಡೌಟ್ ಇದ್ರೆ ನೀವು ಈ ಕೂತಿರೋ ಹಿಂಭಾಗ ಕನ್ನಡದಲ್ಲಿ ಮತ್ತೆ ಇಂಗ್ಲಿಷ್ ನಲ್ಲಿ ಎರಡರಲ್ಲೂ ಸಹ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನೋಟಿಸ್ ಬೋರ್ಡ್ ಇದೆ. ಅದನ್ನ ಬೇಕಾದ್ರೆ ಆಸಕ್ತಿ ಬೇಕಾದ್ರೆ ಓದ್ಕೊಬಹುದು. ಒಂದ್ಸಲ ಗಾಡಿ ಕನ್ಫರ್ಮ್ ಆಯ್ತು ಅಂದ್ರೆ ಯಾವುದೇ ರೀತಿ ಕ್ಯಾನ್ಸಲೇಷನ್ ಇರೋದಿಲ್ಲ ಅಥವಾ ಎಕ್ಸ್ಚೇಂಜ್ ಇರೋದಿಲ್ಲ. ಮಿಸ್ ಆಗಿ ಬಿಟ್ ಮಾಡೋದು, ನೋಡದೆ ಬಿಟ್ ಮಾಡೋದು ಅನ್ಬೇಡಿ. ಗಾಡಿ ಕಂಡೀಷನ್ ರ್ಯಾಂಪ್ ಅಲ್ಲಿ ಬರುತ್ತೆ. ಕೆಲವೊಂದು ಫ್ಯೂಲು ಅಥವಾ ಪಂಚರ್ ಆಗಿದ್ರೆ ರ್ಯಾಂಪ್ ಅಲ್ಲಿ ಬರಲ್ಲ. ಸೊ ಗಾಡಿ ಹತ್ರನೇ ಹೋಗಿ ಎಲ್ಲ ಸ್ಟಾರ್ಟ್ ಆಗ್ತವೆ. ಸ್ಟಾರ್ಟ್ ಆಗ್ತಲೇ ಇರೋ ಯಾವಿಲ್ಲ. ಬಟ್ ಫ್ಯೂಲ್ ಏನಾದ್ರೂ ಖಾಲಿ ಆಗಿದ್ರೆ ಅಥವಾ ಪಂಚರ್ ಆಗಿದ್ರೆ ಗಾಡಿ ಕಂಡೀಷನ್ ನೋಡ್ಕೊಂಡು ಪಾರ್ಟಿಸಿಪೇಟ್ ಮಾಡಿ ಸರ್. ಯಾವುದೇ ಗಾಡಿ ತಗೊಂಡ್ರು ನೀವು ಶ್ರೀರಾಮ್ ಅದು ಸರ್ವಿಸ್ ಚಾರ್ಜ್ ಮತ್ತೆ ಸರ್ವಿಸ್ ಟ್ಯಾಕ್ಸ್ ನ ಪೇಮೆಂಟ್ ಮಾಡಬೇಕು. ನೀವು ತಗೊಳ್ಳೋ ಮೊತ್ತ 1 ಲಕ್ಷ ಅಂತ ಅದಕ್ಕಿಂತ ಕಮ್ಮಿ ಬೆಲೆಗೆ ಅಂದ್ರೆ 2.5% ಅಂದ್ರೆ 2,500,000. ಆ 2,500,000ಕ್ಕೆ 18% GST. 1 ಲಕ್ಷ ಅದಕ್ಕಿಂತ ಕಮ್ಮಿ ಬೆಲೆ ವಾಹನ ತಗೊಂಡ್ರೆ 2,950 ರೂಪಾಯಿ ನೀವು ಸರ್ವಿಸ್ ಚಾರ್ಜ್ ಮತ್ತೆ ಸರ್ವಿಸ್ ಟ್ಯಾಕ್ಸ್ ನ ಪೇಮೆಂಟ್ ಮಾಡ್ಬೇಕಾಗುತ್ತೆ. ಉದಾಹರಣೆಗೆ 2 ಲಕ್ಷ ಬೆಲೆ ತಗೊಂಡ್ರೆ ಅಂದ್ರೆ 2.5% ಅಂದ್ರೆ 5,000. ಆ 5,000ಕ್ಕೆ 18% GST. ಹೀಗೆ 1 ಲಕ್ಷಕ್ಕೆ 2,950 ರೂಪಾಯಿ ತರ ಲೆಕ್ಕ ತಗೊಳ್ಳಿ. ಅಷ್ಟು ನಿಮಗೆ ಸರ್ವಿಸ್ ಚಾರ್ಜ್ ಸರ್ವಿಸ್ ಟ್ಯಾಕ್ಸ್ ಬರುತ್ತೆ. ಹಾಗೆ ಡಿಫ್ರೆಂಟ್ RTO ಗಾಡಿಗಳಿದೆ ಸರ್. ಬೆಂಗಳೂರು ಗಾಡಿ, ಬೆಂಗಳೂರು ಔಟ್ ಸೈಡ್, ಮೈಸೂರು, ಉತ್ತರ ಕರ್ನಾಟಕ ಎಲ್ಲಾ ತರದ ಸ್ವಿಫ್ಟ್ ಇದೆ. ಎಲ್ಲಾ RTO ವೆಹಿಕಲ್ಸ್ ಇದೆ ಸರ್. RTO ಯಾವುದೇ ಆಗಿರ್ಲಿ ಸರ್, CCನ ನಮ್ಮ ಕಡೆಯಿಂದ ನಾವೇ ಮಾಡಿ ಕೊಡ್ತೀವಿ. ಅದಕ್ಕೆ ಡಾಕ್ಯುಮೆಂಟ್ ಚಾರ್ಜಸ್ ಅಂತ 2,000 ರೂಪೀಸ್ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ. ಬಿಡ್ ಅಮೌಂಟ್ ಬಿಟ್ಟು ಸರ್ವಿಸ್ ಟ್ಯಾಕ್ಸ್ ಸರ್ವಿಸ್ ಚಾರ್ಜ್ ಬಿಟ್ಟು 2,000 ನೀವು 2,000 ರೂಪೀಸ್ ನೀವು ಡಾಕ್ಯುಮೆಂಟ್ ಚಾರ್ಜಸ್ ಅಂತ ಕೊಟ್ರೆ ನಮ್ಮ ಕಡೆಯಿಂದ ನಾವು CC ಮಾಡ್ಕೊಡ್ತೀವಿ. ಅದಕ್ಕೆ ಡಾಕ್ಯುಮೆಂಟ್ ಏನಾದರೂ ಪೆಂಡಿಂಗ್ ಇದೆ, ಉದಾಹರಣೆಗೆ ನಾವು ಕ್ಯಾಟ್ಲಾಗ್ ನಲ್ಲಿ ಎಲ್ಲ ಮೆನ್ಷನ್ ಮಾಡಿದೀವಿ. ಟ್ಯಾಕ್ಸ್, ಇನ್ಶೂರೆನ್ಸ್, FC, ವೈಟ್ ಬೋರ್ಡ್, ಯೆಲ್ಲೋ ಬೋರ್ಡ್ ಎಲ್ಲ ಗಾಡಿಗೂ ನಾವು ಮೆನ್ಷನ್ ಮಾಡಿದೀವಿ. ಲ್ಯಾಬ್ಸ್ ಆಗಿದ್ದು ಇನ್ ಕೇಸ್ ನಮ್ಮ ಕಡೆಯಿಂದ ನಾವು ಕಟ್ಕೊಡೋ ಆಗಿದ್ರೆ ನಾವು ಆ ಗಾಡಿ ಬಂದಾಗ ಅನೌನ್ಸ್ ಮಾಡ್ತೀನಿ. ಲ್ಯಾಬ್ಸ್ ಆಗಿತ್ತು ನಾವು ಕಟ್ಕೊಡಲ್ಲ ಅಂದ್ರೆ ಅಟ್ ದ ಟೈಮ್ ಆಫ್ ವೆಹಿಕಲ್ ರಿಲೀಸ್, ಯಾವಾಗ ನೀವು ವೆಹಿಕಲ್ ರಿಲೀಸ್ ಮಾಡ್ತೀರೋ ಅವಾಗ ನೀವು ಪೆಂಡೆನ್ಸಿ ಏನಿದ್ರು FC ಓಕೆ, ಟ್ಯಾಕ್ಸ್ ಮತ್ತೆ ಇನ್ಶೂರೆನ್ಸ್ ಯೆಲ್ಲೋ ಬೋರ್ಡ್ಗೆ, ವೈಟ್ ಬೋರ್ಡ್ ಆಗಿದ್ರೆ ಇನ್ಶೂರೆನ್ಸ್ ಕಂಪಲ್ಸರಿ ಕಟ್ಕೊಂಡ್ಬಂದೆ ಗಾಡಿ ರಿಲೀಸ್ ಮಾಡ್ಬೇಕು ಸರ್. ಡಾಕ್ಯುಮೆಂಟ್ ಆಪ್ಸ್ ಆಗ್ತದೆ ಗಾಡಿ ರಿಲೀಸ್ ಮಾಡ್ಕೊಡಲ್ಲ. ಡಾಕ್ಯುಮೆಂಟ್ ಅಪ್ಡೇಟ್ ಮಾಡಿಕೊಟ್ರೆ ನಮ್ಮ ಕಡೆಯಿಂದ ನಾವು CC ಮಾಡಿ ಕೊಡ್ತೀವಿ. ಕೆಲವೊಂದು RTOದಲ್ಲಿ 1 ವೀಕ್ SCC ಬರುತ್ತೆ. ಕೆಲವೊಂದು RTO ಆಗಿರಲಿ 15-20 ದಿನ, 1 ತಿಂಗಳು ತಗೊಳುತ್ತೆ ಸರ್. ಡಿಪೆಂಡ್ ಅಪಾನ್ RTO ಆಗಿರುತ್ತೆ. ನೀವು ಯಾವಾಗ ಪೇಮೆಂಟ್ ಮಾಡ್ತೀರಾ, ಪೇಮೆಂಟ್ ಮಾಡಿ ಗಾಡಿ ರಿಲೀಸ್ ತೊಗೊತೀರಾ, ನಾವು RTO ಕಳಿಸ್ಕೊಡ್ತೀವಿ. RTOದಲ್ಲಿ ಡಿಲೇ ಆದ್ರೆ ಜವಾಬ್ದಾರಿ ಇರೋದಿಲ್ಲ. RTO ಕೆಲಸಗಳು ಸ್ವಲ್ಪ ಡಿಲೇ ಆಗ್ತಾ ಇದೆ. ಅದಕ್ಕೆ ಮಿನಿಮಮ್ 60 ವರ್ಕಿಂಗ್ ಡೇಸ್ ನಾವು ಟೈಮ್ ತಗೊಂತೀವಿ ಸರ್. ಆ ಟೈಮ್ ಒಳಗೆ CC ಮಾಡಿ ಕೊಡ್ತೀವಿ. ಹಾಗೇನೆ ನಿಮಗೆ ಸಾಲ ಸೌಲಭ್ಯ ವ್ಯವಸ್ಥೆ ಬೇಕು ಅಂದ್ರೆ ನಾವು ಇಲ್ಲಿ ಮಾಡ್ಕೊಡಲ್ಲ. ನಿಮ್ಮ ನಿಯರೆಸ್ಟ್ ತಾಲೂಕು ಹೆಡ್ ಕ್ವಾರ್ಟರ್ ನಲ್ಲಿ ಶ್ರೀರಾಮ್ ಆಫೀಸ್ ಇದೆ. ನಿಮ್ದು ಯಾವ್ದಿರುತ್ತೆ ಎಲ್ಲಾ ತಾಲೂಕಿನಲ್ಲೂ ಸಹ ನಮ್ದು ಆಫೀಸ್ ಇರುತ್ತೆ ಸರ್. ಅಲ್ಲಿ ಹೋಗಿ ನಿಮ್ಮ ಪ್ರೊಫೈಲ್ ಎಲ್ಲ ಕೊಟ್ರೆ ಅಲ್ಲಿ ಲೋನು ಎಷ್ಟಾಗುತ್ತೆ ಏನು ಅಂತ ಹೇಳ್ತಾರೆ. ಸೊ ನೀವು ಲೇಟೆಸ್ಟ್ ಮಾಡಲ್ ತಗೊಂಡ್ರೆ ಮಾತ್ರ ಲೋನ್ ಆಗುತ್ತೆ ಸರ್. ಲೋ ಮಾಡಲ್ ತಗೊಂಡು ಲೋನ್ ಮಾಡಿದ್ರೆ ಆಗಲ್ಲ. 2013 ಅಥವಾ ಅದಕ್ಕಿಂತ ಹೆಚ್ಚಿಗೆ ಮಾಡಲು ಗಾಡಿ ತಗೊಳ್ಳಿ, ವೈಟ್ ಬೋರ್ಡ್ ಅಲ್ಲಿ ಲೋನ್ ಆಗುತ್ತೆ. ಯೆಲ್ಲೋ ಬೋರ್ಡ್ ಅಲ್ಲಿ 2016 ಮಾಡಲು ಮೇಲ್ ತಗೊಳ್ಳಿ ಲೋನ್ ಆಗುತ್ತೆ. ಗೂಡ್ಸ್ ಗಾಡಿ ಎಲ್ಲ 2018-19 ಮೇಲೆ ತಗೊಳ್ಳಿ ಲೋನ್ ಆಗುತ್ತೆ ಸರ್. ನೀವು ಲೋ ಮಾಡಲು ತಗೊಂಡು ನಮ್ಗೆ ಲೋನ್ ಬೇಕು ಅಂದ್ರೆ ನಾವು ಲೋನ್ ಮಾಡ್ಕೊಡಕ್ಕೆ ಆಗೋದಿಲ್ಲ ಸರ್. ದಯವಿಟ್ಟು ಅದಕ್ಕೆ ಲೇಟೆಸ್ಟ್ ಮಾಡಲು ತಗೊಳ್ಳಿ. ವೈಟ್ ಬೋರ್ಡ್ ಬಂದು 13 ಮಾಡಲು ಮೇಲೆ, ಯೆಲ್ಲೋ ಬೋರ್ಡ್ ಬಂದು 16 ಮಾಡಲು ಮೇಲೆ, ಹಾಗೆ ಗೂಡ್ಸ್ ಗಾಡಿ ಬಂದು 18-19 ಮಾಡಲು ಮೇಲೆ ಲೋನ್ ತಗೊಳ್ಳಿ. ಖಂಡಿತ ಲೋನ್ ಆಗುತ್ತೆ. ಲೋನ್ ಆಗಿಲ್ಲ ಅಂದ್ರೆ ನೀವು ಫುಲ್ ಕ್ಯಾಶ್ ಅಲ್ಲಿ ರಿಲೀಸ್ ಮಾಡ್ಕೊಬೇಕಾಗುತ್ತೆ ಸರ್. ಲೋನ್ ಆಗುತ್ತೆ ಅನ್ಕೊಂಡು ಸರ್ ನಮ್ಮ ಪ್ರೊಫೈಲ್ ಕರೆಕ್ಟ್ ಆಗಿಲ್ಲ, ಲೋನ್ ಆಗಿಲ್ಲ ಅಂದ್ರೆ ಜವಾಬ್ದಾರ ಆಗಿರೋದಿಲ್ಲ ನಾವು. ಒಂದ್ಸಲ ಗಾಡಿ ಕನ್ಫರ್ಮ್ ಆದ್ರೆ ಯಾವುದೇ ರೀತಿ ಕ್ಯಾನ್ಸಲೇಷನ್, ಎಕ್ಸ್ಚೇಂಜ್ ಆ ಥರ ಇರೋದಿಲ್ಲ. ಅದು ಅಧಿಕಾರ ನಮಗೂ ಇಲ್ಲ ಸರ್. ಹಾಗೆ ಗಾಡಿ ರಿಲೀಸ್ ಮಾಡ್ಸಕ್ಕೆ ನಿಮಗೆ ಕ್ಯಾಶ್ ಪೇಮೆಂಟ್ ಹೋಗ್ತೀವಿ ಅಂದ್ರೆ 7 ಡೇಸ್ ಟೈಮ್ ಕೊಡ್ತೀವಿ ಸರ್. ನಾವು 7 ಡೇಸ್ ಒಳಗೆ ಗಾಡಿ ರಿಲೀಸ್ ಮಾಡ್ಬೇಕು ನೀವು. ಈ ಶನಿವಾರದಿಂದ ಮುಂದಿನ ಶುಕ್ರವಾರವರೆಗೂ ನಿಮಗೆ ಟೈಮ್ ಸಿಗುತ್ತೆ. ಮಾರ್ನಿಂಗ್ 10 ಗಂಟೆಯಿಂದ ಈವ್ನಿಂಗ್ 3 ಗಂಟೆವರೆಗೂ ಆಫೀಸ್ ಓಪನ್ ಇರುತ್ತೆ. ಬಂದು ನೀವು ಗಾಡಿ ರಿಲೀಸ್ ಮಾಡಿಸ್ಕೊಂಡು ಹೋಗ್ಬೋದು ಸರ್. ಗಾಡಿ ರಿಲೀಸ್ ಮಾಡಿಸ್ಕೊಂಡು ಹೋಗ್ಬೋದು. ಅದಕ್ಕೆ ಗಾಡಿ ನಿಮಗೆ ಕನ್ಫರ್ಮ್ ಆಯಿತು ಅಂದರೆ ಕೌಂಟರ್ ಬನ್ನಿ. ಒಂದು ಬಾಂಡ್ ಪೇಪರ್ ಫಾರ್ಮೆಟ್ ಹೇಳ್ತಾರೆ. ಆ ಫಾರ್ಮೆಟ್ ಸಮೇತ ನಿಮ್ಮ ಫೋಟೋ ಅಥವಾ ನೋಟ್ರಿ ಹಾಕ್ಸಿ ಗಾಡಿ ರಿಲೀಸ್ ಮಾಡ್ಕೊಂಡು ಬರ್ಬೇಕು. ಗಾಡಿ ರಿಲೀಸ್ಗೆ ಬಾಂಡ್ ಪೇಪರ್ನ ನೀವು ತರಬೇಕಾಗುತ್ತೆ ಸರ್. ಕಂಪಲ್ಸರಿ ಬಾಂಡ್ ಪೇಪರ್, ವೆಹಿಕಲ್ ರಿಲೀಸ್ ಬಾಂಡ್ ಪೇಪರ್ ಇದೆ. ಆ ಬಾಂಡ್ ಪೇಪರ್ ಕೊಟ್ಟು ಪೇಮೆಂಟ್ ಮಾಡಿ ಗಾಡಿ ರಿಲೀಸ್ ಮಾಡ್ಬೋದು. ಇಲ್ಲಿ ಕೆಲವೊಂದು ಬ್ಯಾಂಕ್ ವೆಹಿಕಲ್ಸ್, ಬ್ಯಾಂಕ್ ಸೀಸೆಡ್ ವೆಹಿಕಲ್ಸ್ ಇರ್ತವೆ.
ಬೇರೆ ಕ್ಲೈಂಟ್ ವೆಹಿಕಲ್ಸ್ ಇರ್ತವೆ, ಸೊ ಡೀಲರ್ಸ್ ವೆಹಿಕಲ್ ಇರ್ತವೆ, ಎಲ್ಲ ಮಿಕ್ಸಡ್ ಸೆಗ್ಮೆಂಟ್ ವೆಹಿಕಲ್ಸ್ ಇರುತ್ತೆ ಸರ್. ಪೇಮೆಂಟ್ ಮೂಡು ಅದೇ ಥರ ಇರುತ್ತೆ ಸರ್. ಕೆಲವೊಂದು ಕ್ಯಾಶ್ ತರಬೇಕಾಗುತ್ತೆ, ಕೆಲವೊಂದು RTGS ಮಾಡಬೇಕಾಗುತ್ತೆ, ಕೆಲವೊಂದು ಅಕೌಂಟ್ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಸೊ ಗಾಡಿ ಕನ್ಫರ್ಮ್ ಆಯಿತು ಅಂದರೆ ನೀವು ಕೌಂಟರ್ ಹತ್ರ ಬಂದರೆ ಕನ್ಸರ್ನ್ ಎಕ್ಸಿಕ್ಯೂಟಿವ್ ನಂಬರ್ ಕೊಡ್ತಾರೆ. ಸೊ ಅವ್ರು ನಿಮಗೆ ಫಾಲೋ ಅಪ್ಪಲ್ಲಿ ಇರ್ತಾರೆ ಸರ್. ಅವ್ರನ್ನ ಫಾಲೋ ಅಪ್ ಮಾಡಿಕೊಂಡು ಪೇಮೆಂಟ್ ಮಾಡ್ಕೊಂಡು ನೀವು ಗಾಡಿ ರಿಲೀಸ್ ತೊಗೊಬೋದು ಸರ್. 7 days ಆದಮೇಲೆ ನೀವು ಬಂದಿಲ್ಲ ಅಂದರೆ ವಿತ್ ಯಾರ್ಡ್ ಆ್ಯಂಡ್ ಡಿಲೇ ಪೇಮೆಂಟ್ ಸಮೇತ 15 ದಿನ ನೀವು ಟೈಮ್ ಕೊಡ್ತೀವಿ ಸರ್. 15 ದಿನ ಒಳಗೆ ನೀವು ಪೇಮೆಂಟ್ ಯಾರ್ಡ್ ಆ್ಯಂಡ್ ಸಮೇತ ಕಟ್ಕೊಂಡು ರಿಲೀಸ್ ಮಾಡ್ಕೋಬೇಕು. ಸೊ 15 ದಿನ ಆದಮೇಲೆ ನೀವು ಬಂದಿಲ್ಲ, ಫೋನ್ ರೆಸ್ಪಾಂಡ್ ಮಾಡಿಲ್ಲ ಅಂದರೆ ನಿಮ್ಮ ಗಾಡಿನ ನಾವು ಕ್ಯಾನ್ಸಲೇಷನ್ ಮಾಡಿ ನೆಕ್ಸ್ಟ್ ಆಕ್ಷನ್ಗೆ ಗಾಡಿ ಹಾಕ್ತೀವಿ. ಸೊ ನೀವು ಕಟ್ಟಿರೋಂಥ ಅಮೌಂಟ್ ಏನಿರುತ್ತೆ 20,000 ಕಂಪನಿ ಮುಟ್ಟುಗೋಲು ಹಾಕೊಳ್ಳುತ್ತೆ ಸರ್. ಯಾವುದೇ ರೀತಿ ರೀಫಂಡ್ ನಿಮಗೆ ಬರೋದಿಲ್ಲ. ಲೋನ್ಗೆ ಸಂಬಂಧಪಟ್ಟಂತೆ ನಿಮ್ಮದು ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಲೋಕಲ್ ಅಡ್ರೆಸ್ ಇರ್ಬೇಕು ಸರ್. ಅಂದರೆ ನೀವು ವಾಟ್ ಎವರ್ ನೀವು ಹಳ್ಳಿಲೇರಿ ಪರವಾಗಿಲ್ಲ, ಬಟ್ ಔಟ್ಸೈಡ್ ಸ್ಟೇಟ್ ಇರೋರು ಇದ್ರೆ ಲೋನ್ ಆಗಲ್ಲ ಸರ್. ಬ್ಯಾಂಗ್ಳೂರ್ ಅಥವಾ ಔಟ್ಸೈಡ್ ನಿಮ್ಮ ಹಳ್ಳಿ ಇಲ್ಲೇ ಇರಲಿ, ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಮನೆ ಲೈಟ್ ಬಿಲ್ಲು, ಚೆಕ್ಕು ಕಂಪಲ್ಸರಿ ಬೇಕು. ಹಾಗೆ ಲೋನ್ಗೆ ಸ್ವಂತ ಮನೆ ಕೇಳ್ತಾರೆ ಸರ್. ನಿಮ್ಮದು ಸ್ವಂತ ಮನೆ ಇಲ್ಲ ಅಂದರೆ ಗ್ಯಾರಂಟರ್ ಸ್ವಂತ ಮನೆ ಕಂಪಲ್ಸರಿ ಬೇಕು ಸರ್. ಇದ್ರೆ ಮಾತ್ರ ಆಗುತ್ತೆ. ಹಾಗೆ 4 wheeler DL ಕೇಳ್ತಾರೆ, DL ಸಹ ನೀವು ಕೊಡಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ ಇದ್ರೆ ದಯವಿಟ್ಟು ಕೇಳ್ಕೊಂಡು ಬಿಡ್ ಮಾಡಿ ಸರ್.